ಇವತ್ತು ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಪ್ರಾರಂಭ ಆಗಿದೆ. ಅದೇನಪ್ಪ ಅಂದ್ರೆ ಜೆಸಿಬಿ ಕ್ರಾಂತಿ. ಈ ಭ್ರಷ್ಟ ರಾಜಕಾರಣಿಗಳು ಏನು ಅದಾರಲ್ಲ, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಇವತ್ತು ಎಲ್ಲರೂ ಕೂಡಲೇ ರಾಜ್ಯವನ್ನ ಲೂಟಿ ಮಾಡಕತ್ತಾರ. ಇವತ್ತು ಜೆಸಿಬಿ ಅಂದ್ಕೊಳ್ಳೇ ಅವ್ರಿಗೆ ನಿದ್ದೆ ಹತ್ತಲಾಗೈತೆ. ಯಾಕಂದ್ರೆ ನಾ ಬಿಜಾಪುರನಾಗ ಮಾಡ್ತೀನಿ ಅಂದ್ರು ಮಾಡಿಸ್ಕೊಡ್ಲಿಲ್ಲ. ನಾನು 5 ವರ್ಷದಿಂದ ಬಂದೈತೆ ಬಿಜಾಪುರನ ರೊಕ್ಕ. ಇಲ್ಲಿ ಕಟಗರ ಸಲುವಾಗಿ ಕಸಾಯಿ ಖಾನೆ ಮಾಡಿಸ್ಕೊಡುದಿಲ್ಲ ಅಂತ ಹೇಳಿದೆ ನಾನು. ಈಗೇನೇನು ಮಾಡ್ತಾರೆ ಮಾಡಲಿ ಇವರು. ನನ್ನ ಸರ್ಕಾರ ಬರ್ತಂದ್ರೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಯಾವ ಆಕಳುಗಳು ಗೋ ಸಂಪತ್ತು ಇವತ್ತು ನೋಡ್ರಿ, ನಮ್ಮ ಗೋ ಸಂಪತ್ತು ಅಂತಂದ್ರೆ ಈ ರಾಸಾಯನಿಕ ಗೊಬ್ಬರ ಅದು 28 ಮಾಡಕತ್ರ ಸ್ವಲ್ಪ ಸುಮ್ಮನೆ ಮಾಸನಾಡಿ ಕೇಳ. ಈ ಕಡೆ ಇವತ್ತ ಎಲ್ಲರೂ ಕೂಡಿ ನಾನು ನೋಡ್ತಾ ಇದ್ದೀನಿ, ಕೆಲವು ಮಂದಿಗೆ ಭಾಳ ತಾಪಾಗ್ಲಕತ್ತದ. ಒಂದೇ ರಾತ್ರಿ ಮಕ್ಕೊಂಡು ಕೂಡಲೇ ಒಮ್ಮೆ ರೈತನಾಗ ಕರ್ನಾಕತ್ತಾರೆ ಈ ರಾಜ್ಯದಾಗ. ಒಂದು ರಾತ್ರಿ ಒಳಗೆ ರೈತನಾಗ ಆಗ್ಲಕ್ಕಾಗ್ತದನು? ಇವತ್ತ ರೈತರ ಬಗ್ಗೆ ನಿಜವಾಗಿ ಕಳಕಳಿದ್ರೆ ನೀರಾವರಿ ಯೋಜನೆಗಳು ಪೂರ್ತಿ ಆಗ್ಬೇಕಾಗಿತ್ತು. ನಾವು ವಿಧಾನಸಭೆಯಲ್ಲಿ ಹೇಳಿದೆ. ಇವತ್ತು 2,13,000 ಸರ್ಕಾರಿ ನೌಕರಿ ಖಾಲಿ ಇವೆ. ಪೊಲೀಸರು ತುಂಬಿಲ್ಲ, PSI ತುಂಬಿಲ್ಲ, ಸರ್ಕಾರಿ ಅಧಿಕಾರಿಗಳನ್ನು ತುಂಬಿಲ್ಲ. ಒಬ್ಬೊಬ್ಬ ಅಧಿಕಾರಿಗೆ 2 ಇಲಾಖೆ 3 ಇಲಾಖೆ ಚಾರ್ಜ್. ಧಾರವಾಡದಾಗ ಮೊನ್ನೆ ನಿರುದ್ಯೋಗಿ ಯುವಕರದೊಂದು ದೊಡ್ಡ ಸಮಾವೇಶ ಮಾಡಿದ್ರು. ಸನಾತನ ಧರ್ಮ ಉಳಿಬೇಕು. ನಮ್ಮ ಧರ್ಮ ಉಳಿಬೇಕಾದ್ರೆ ಈ ರಾಜ್ಯದಾಗ ಜೆಸಿಬಿ ಬರಬೇಕು. ಸನಾತನ ಧರ್ಮದ ಮೇಲೆ ಕಲ್ಲು ಹೋಗಿದ್ದಾರೆ, ಗಣಪತಿ ಮೇಲೆ ಕಲ್ಲು ಹೋಗಿದ್ದಾರೆ, ನಾಡದೇವಿ ಮೇಲೆ ಕಲ್ಲು ಹೋಗಿದ್ದಾರೆ. ನಮ್ಮ ದೇವಿ ಮೇಲೆ ದೇವರ ಗುಡಿ ಒಳಗೆ ಅದ್ರ ಮ್ಯಾಗ ದೇವಿ ಮೇಲೆ ಹೊಲಸು ಹೋಗಿದ್ದಾರೆ. ಅಂದ್ರ ಎಷ್ಟು ನೀಚತನ ಅವರಲ್ಲಿ ಬಂದದ. ಅವ್ರು ನಮ್ಮ ಜೋಡ ಕೂಡಿ ಇರ್ಬೇಕನ್ನೋಂಥ ಭಾವನೆ ಇಲ್ಲ. ಏನ್ ಬೇಕಾಗೈತಿ? ಅಭಿವೃದ್ಧಿ ಆಗ್ಬೇಕು, ನೀರಾವರಿ ಆಗ್ಬೇಕು, ನಮ್ಮ ನಿರುದ್ಯೋಗ ಯುವಕರಿಗೆ ನೌಕರಿ ಸಿಗ್ಬೇಕು. ನಾವು ಬಹಳ ರೈತರ ಚಿಂತನೆ ಮಾಡ್ತೀನಂತಾರ. ನೀವು ರೈತರ ಮಗ ಇದ್ರ ದುಬೈದಾಗ ಯಾಕೆ ಆಸ್ತಿ ಮಾಡಿರಪ್ಪ? ಮಾರಿಸಸ್ನಾಗ ಯಾಕೆ ಆಸ್ತಿ ಮಾಡಿರಿ? ಅಲ್ಲಿ ಯಾಕೆ ಹೋಟೆಲ್ ಕಟ್ಟಿರಿ? ನನ್ನ ಬಳಿ ಎಲ್ಲ ದಾಖಲೆ ಅದಾವ. ಕಿಮ್ಮತ್ಕಂದ್ರೆ ಎಲ್ಲ ತೆಗೆದು ಹೊರಗಿಡ್ತೀನಿ. ಈಗೆಲ್ಲರೇ ಒಂದು ರಾತ್ರಿ ಬಂದು ಎಲ್ಲೋ ಮಕ್ಕೊಂಡು ರೈತ ನಾಯಕ ತೆಳಹೊಂಡ್ ಬಾಯಿಗೆ ಇವ ಕೇಕ್ ಹಾಕೋದು, ಇವನ್ ಬಾಯಿಗೆ ಅವ ಕೇಕ್ ಹಾಕೋದು. ಇವತ್ತು ವಾಸ್ತವಿಕವಾಗಿ ರೈತರಿಗೆ ಅನುಕೂಲ ಮಾಡಬೇಕಾದ್ರೆ ರೈತನಿಗೆ ನೀರು ಕೊಡಬೇಕು. ಅವ ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು. ನಮ್ಮ ವಿದ್ಯಾವಂತ ಯುವಕರಿಗೆ ನೌಕರಿ ಕೊಡಬೇಕು. ನಮ್ಮ ಎಲ್ಲ ಬಡವರಿಗೆ, ಎಲ್ಲ ಜನಾಂಗದ ಬಡವರಿಗೆ ಇರಲಿಕ್ಕೆ ಒಂದು ಒಳ್ಳೆಯ ಮನೆ ಕೊಡಬೇಕು. ಒಬ್ಬ ಮುಖ್ಯಮಂತ್ರಿ ನಾವು ಇದನ್ನು ವಿಚಾರ ಮಾಡೋದ್ಬಿಟ್ಟು ಏನು ರೊಕ್ಕ ಇಲ್ಲ ಖಾಲಿ ಆಗೈತೆ ಅಂದಮೇಲೆ ನೀವು ವಿಚಾರ ಮಾಡಿರಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಈ ಮುಖ್ಯಮಂತ್ರಿಗಳೇನು ಆಗ್ತಾರಲ್ಲ, ಬರೀ ಲೂಟಿ ಮಾಡೋದ್ಬಿಟ್ಟು ಏನೂ ಮಾಡಿಲ್ಲ ಇವರು. ನೀವು ಕೇಳ್ರಿ, ನಿಮ್ಮ ಕ್ಯಾಂಡಿಡೇಟ್ಗಳು ಬರ್ತಾವ ಮುಖ್ಯಮಂತ್ರಿ ಆದವರು, ನೀವು ದುಬೈದಾಗ ಯಾಕೆ ಆಸ್ತಿ ಯತ್ನಾಳ್ ಬಂದಾಗ ಹಿಂಗೆ ಹತ್ತಿದ್ದ ಎಲ್ಲೆಲ್ಲಿ ಆಸ್ತಿ ಮಾಡಿರುತ್ತ ಹೌದು ಅಂದ್ರೆ ಕೇಳ್ರಿ. ನಾ ಇವತ್ತು ಅವ್ರಿಗೆ ಸವಾಲು ಹಾಕ್ತೀನಿ. ವಿದೇಶನಾಗ ಯಾರ್ಯಾರು ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಈಗಿರೋರು ಮಂತ್ರಿಗಳು ಯಾರ್ಯಾರು ಎಷ್ಟು ಆಸ್ತಿ ಮಾಡಿರಲ್ಲ, ನಾವು ಮಾಡಿಲ್ಲ ಅಂತ ಹೇಳಿ ಅದೇ ವಿಧಾನಸೌಧ ಮುಂದೆ ಸಾಕ್ಷಿಯಾಗಿ ಹೇಳ್ರಿ. ಅದು ಒಂದು ವೇಳೆ ಮಾಡಿದ್ವಿ ಅಂದ್ರೆ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೀವೋ ಅಂತ ತಾಕತ್ ನಿಮ್ಮಲ್ಲಿ ಐತೇನೋ. ಇದನ್ನ ಯಾಕೆ ವಿಶ್ವಾಸಾರ್ಹವಾದಂಥ ನಾಯಕತ್ವ ಕರ್ನಾಟಕ ಬೇಕಾಗಿದೆ. ನಾವು ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ರಾಜ್ಯದ ಎಲ್ಲ ನನ್ನ ಹಿರಿಯರಿಗೆ, ಅಣ್ಣ ತಮ್ಮಂದ್ರಿಗೆ, ತಾಯಂದ್ರಿಗೆ ಹೇಳೋದು ಏನಂದರೆ, ಒಮ್ಮೆ ನಮ್ಗೆ ಅವಕಾಶ ಕೊಡಿ. ಈ ಕರ್ನಾಟಕದ ಚಿತ್ರನೇ ಬೇರೆ ಮಾಡಿ ತೋರಿಸ್ತೇವೆ. ಪ್ರಾಮಾಣಿಕವಾಗಿ ಇವತ್ತು ಮತದಾನ ಮಾಡಿರಿ, ಹೊರಗೆ ಬಂದು ಮತದಾನ ಮಾಡಿರಿ. ಇಲ್ಲಾಂದ್ರೆ ಈ ದೇಶ ಭಾರತವಾಗಿ ಉಳಿದಿಲ್ಲ.
ಇವತ್ತು ಹಿಂದೂಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಕಳ್ಳರು. 2 ಸಲ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದವರು ಕಾಂಗ್ರೆಸ್ಸಿಗರು. ಇದನ್ನೆಲ್ಲರೂ ನೀವು ತಿಳ್ಕೊರಿ. ಎಲ್ಲಿವರೆಗೆ ಈ ದೇಶನಾಗ ಸನಾತನ ಹಿಂದೂ ಧರ್ಮ ಇರ್ತದೆ ಅಲ್ಲಿವರೆಗೆ ಭಾರತದ ಸಂವಿಧಾನ ಇರ್ತದೆ. ನಾವು ಹಿಂದೂಗಳು ಸಂವಿಧಾನವನ್ನು ಒಪ್ಪೋರು ನಾವೇ. ಅವ್ರಿಗೆ ಹೋಗಿ ಕೇಳ್ರಿ ನೀವು. ನಮ್ಮ ಗಣಪತಿ ಡಿಜೆಕ ಪರ್ಮಿಷನ್ ಬೇಕಂತ, 5 ಸಲ ದಿನ ಒದರ್ಲಾಕ ಹೇಳಿಲ್ಲ ಅದನ್ನ. ಅದಕ್ಕೆ ಅವ್ರಿಗೆ ಹೇಳಿದ ಸಿದ್ದರಾಮಯ್ಯ 2028ಕ್ಕೆ ಎಕ್ಸ್ಪೆಲ್ ಆದ ಯತ್ನಾಳ್ನಿ ರಾಜ್ಯದ ಮುಖ್ಯಮಂತ್ರಿ. ಬಿಜೆಪಿ ಅವರೆಲ್ಲ ವಿಜೇಂದ್ರ बहुत अच्छा है, बहुत कर्मठ कार्यकर्ता है. ನಕಲಿ ರಿಪೋರ್ಟ್ ಕೊಟ್ಕೊತ ಕೂತು ಕೆಲವು ಕಂಪನಿ ಅದಾವ ಬಿಜೆಪಿ. ಈಗ ಗೊತ್ತಾಗತ್ತೆ ಬಿಜೆಪಿ ಮೇ ಬಸನಗೌಡ अच्छा था, ये तो लुच्चा है ಅಂತ ಗೊತ್ತಾಗುತ್ತೆ. ಅವರಿಗೆಲ್ಲರಿಗೂ ಕಾಂಗ್ರೆಸ್ಸಿನ ಒಂದು ಒತ್ತಾಯದ ಮೇಲೆ ಇವತ್ತು ಜೈಲಿನಲ್ಲಿ ಎಲ್ಲ ರೀತಿ ಸೌಲಭ್ಯ ಸಿಗ್ತಾ ಇದೆ. ಸಮಗ್ರವಾಗಿ ತನಿಖೆ ಆಗಬೇಕು. ಅದರಲ್ಲಿ ಯಾರ್ಯಾರು ಸಂಬಂಧಿಸಿದಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗಬೇಕು. ಇಲ್ಲಾಂದರೆ ಜೈಲು ಒಂದು ರೀತಿ ಒಂದು ವಿಶ್ರಾಂತ ಧಾಮ ಆದಂಗೆ ಆಗಿದೆ ಎಲ್ಲರಿಗೆ. ಯಾರಿಗೆ ದೇಶದ್ರೋಹಿಗಳಿಗೆ, ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಮಾಡಿದವ್ರಿಗೆ ಅದನ್ನು ಸರ್ಕಾರ ಗಂಭೀರವಾಗಿ ತೊಗೋಬೇಕು. ಇದನ್ನು ಕ್ರಮ ತೊಗೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇದ್ದಾಗ ಪಾಪ ನಮ್ಮ ಒಬ್ಬ ಹಿಂದೂ ಕಾರ್ಯಕರ್ತರು ಹೊಡೆದಂಥವ್ರು ನಮ್ಮ ಸರ್ಕಾರ ಇದ್ದಾಗೂ ಸಹಿತ ಅಲ್ಲಿ ಅವರಿಗೆಲ್ಲ ಮೊಬೈಲ್ ವಿಡಿಯೋ ಇದು ಮಾಡ್ತಿದ್ರು. ಅಂದರೆ ಯಾವ ಸರ್ಕಾರಗಳು ಸಹ ಅದನ್ನು ಪರಪ್ಪನ ಅಗ್ರಹಾರವನ್ನು ಒಂದು ರೀತಿ ಅದನ್ನು ಸೂಕ್ಷ್ಮ ಪ್ರದೇಶದ ಮಾಡಿ ಎಲ್ಲ ಕಡೆ CC ಕ್ಯಾಮ್ರಾ ಕೂಡಿಸ್ಬೇಕು, ಎಲ್ಲದರ ಮಗು ನಿಗಾ ಇಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇಲ್ಲಾಂದರೆ ಇದೇ ರೀತಿ ದೇಶದ್ರೋಹಿಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಒಂದಿಲ್ಲ ಒಂದು ದಿವಸ ಅವ್ರು ಹೊರಗೆ ಬಂದ್ರಂದರೆ ಮತ್ತೆ ಇದು ದೇಶದ್ರೋಹಿಗಳ ಚಟುವಟಿಕೆಗೆ ಮತ್ತೆ ಉತ್ತೇಜನ ಕೊಡ್ತಾರೆ. ಮತ್ತು ದೇವರು ಹಂಗೆ ಹೇಳಕತ್ತಾರೆ, ನಾವ್ರು ಏನು ಮಾಡೋದು ಇಲ್ಲ. ಚಲೋ ಮಂದಿಗೆ ಹೇಳಿದ್ರೆ ಚಲೋ, ಪಾಪ ಸಿದ್ದರಾಮಯ್ಯ ಇದ್ದಿದ್ರಾಗ ಚಲೋ. ಅವನು ಮಾಡಿದ್ರೆ ಕರ್ನಾಟಕ ಯಾಕೆ ಉಳಿತೈತಿ? ಇನ್ನು ಸಿದ್ದರಾಮಯ್ಯನೇ ಮುಂದುವರಿದು ಒಳ್ಳೆಯದು ನಾನು ಕೇಳಿದ್ರೆ. ಈ DK ಶಿವಕುಮಾರ್ಕಿಂತ ಬದಲಾವಣೆ ನೋಡ್ರಿ. ನಮ್ಮದು ಸಿದ್ದರಾಮಯ್ಯನವ್ರದ್ದು ಏನೂ ತಿಳಿಯಲಾಗೈತೆ. ಅವ್ರ ಮೌನ ಯಾಕೆ ಆಗ್ಯಾರೋ ಗೊತ್ತಿಲ್ಲ, ಏನು ಅವ್ರದ್ದು ಪ್ಲ್ಯಾನ್ ಐತೋ ಗೊತ್ತಿಲ್ಲ. ಮೊನ್ನೆ ರಾಜಣ್ಣವ್ರ ಮನೆಗೆ ಹೋಗ್ಯಾರ, ಅಲ್ಲಿ ಸಭೆ ಮಾಡ್ಯಾರ. ರಾಜಣ್ಣವ್ರು ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೈಲಾಕತ್ತಾರೆ. ಆದರೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ. ಒಟ್ಟಾರೆ ಗೊಂದಲದ ವಾತಾವರಣ ಐತಿ. ಎಲ್ಲಿ ಪಕ್ಷ ಹೊಡಿತಿತ್ತೋ ಏನಾಗ್ತಿತ್ತೋ ಅನ್ನೋಂಥ ಒಂದು ವಾತಾವರಣ ತಯಾರಾಗಿದೆ. ನೋಡ್ಬೇಕು ಅದು ಕಾಲ.